ಮೇ 20ರ ಮೊದಲ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ನಡೆಯುವ ಸಾಧ್ಯತೆ ಇದೆ ಎಂದು ಕರ್ನಾಟಕ ವಿಧಾನ ಪರಿಷತ್ ಕಾಂಗ್ರೆಸ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇ 4ರಂದು ಪ್ರಕಟವಾಗಲಿರುವ ಫಲಿತಾಂಶಗಳ ನಂತರ ಈ ವಿಷಯದ ಕುರಿತು ಚರ್ಚೆಗಳು ಪ್ರಾರಂಭವಾಗಲಿವೆ ಎಂದರು. 50% ಸಚಿವರನ್ನು ಪಕ್ಷದ ಸಂಘಟನಾ ಕೆಲಸಕ್ಕೆ ನಿಯೋಜಿಸಬೇಕು ಮತ್ತು ಸಂಪುಟದಲ್ಲಿ ಇತರರಿಗೆ ಅವಕಾಶಗಳನ್ನು ನೀಡಬೇಕು ಎಂದು ನಾವು ವಿನಂತಿಸಿದ್ದೇವೆ. ಆದಾಗ್ಯೂ ಅಂತಿಮ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತದೆ ಮತ್ತು ಆ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೇವೆ ಎಂದು ತಿಳಿಸಿದರು. ನಾಯಕತ್ವ ಬದಲಾವಣೆ ವಿಷಯ ಬಗ್ಗೆ ಪ್ರತಿಕ್ರಿಯಿಸಲು ನಿರಾಕರಿಸಿದ ಅವರು, ಈ ವಿಷಯದ ಬಗ್ಗೆ ಮಾತನಾಡದಂತೆ ಹೈಕಮಾಂಡ್ ನಮಗೆ ಸೂಚನೆ ನೀಡಿದೆ. ಆದ್ದರಿಂದ ಈ ವಿಷಯದ ಬಗ್ಗೆ ನಾನು ಏನು ಹೇಳುವುದಿಲ್ಲ ಎಂದರು. ಈಗಾಗಲೇ ಸುಮಾರು 25-30 ಜನ ಶಾಸಕರು ಹೋದ ವಾರ ಡೆಲ್ಲಿಗೆ ಹೋಗಿ ಕಾಂಗ್ರೆಸ್ ಅಧ್ಯಕ್ಷರನ್ನ ಸುರ್ಜೇವಾಲಾ ಭೇಟಿ ಮಾಡಿದ್ದಾರೆ, ಒತ್ತಾಯ ಕೂಡ ಹಾಕಿದ್ದಾರೆ. ಈಗಾಗಲೇ ಈ ವಿಚಾರ ಹೈಕಮಾಂಡ್ ಗಮನದಲ್ಲಿದೆ. ಮೇ 20 ನಂತರ ಸಚಿವ ಸಂಪುಟ ವಿಸ್ತರಣೆ ಆಗ್ಬೋದು ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಅಂತಿಮವಾಗಿ ತೀರ್ಮಾನ ಪಕ್ಷದ ವರಿಷ್ಠರು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳ ಸಂಬಂಧ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳು ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಾರೆ. ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ನಾಯಕರ ಕಡೆಗಣನೆ ಅಂತ ಅವರ ಸಮುದಾಯದ ಹಿರಿಯರು, ಕಾಂಗ್ರೆಸ್ ಹಿರಿಯರು ಹೇಳ್ತಾರೆ. ಅದೆಲ್ಲ ಕೆಲವು ಜನ ತಪ್ಪು ಗ್ರಹಿಗಳನ್ನು ಆ ಗುರುಗಳಿಗೆ ಹೇಳಿದ್ದಾರೆ. ಅದರಿಂದ ಅದನ್ನು ಸರಿ ಮಾಡ್ತೇವೆ. ಜಮೀರ್ ಅಹಮದ್ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ, ಯಾರು ಪಕ್ಷ ವಿರೋಧಿ ಅವರ ಚಟುವಟಿಕೆ ಮಾಡಿದ್ದಾರೆ ಅವರ ಮೇಲೆ ಕ್ರಮ ತಗೊಂಡು. ಅದು ನಾವು ಕೂಡ ಅದೇ ಹೇಳ್ತಾ ಇರೋದು. ಈಗಾಗಲೇ ಅದನ್ನು ಹೇಳಿದ್ದೀವಿ. ಅದು ಒಂದು ಅವರು ಹೇಳಿಕೆ ಕೂಡ ಕೊಟ್ಟರು. ಅದು ಪ್ರತಿಯೊಬ್ಬರ ಕಾರ್ಯಕರ್ತರಿಗೆ ಅನ್ವಯ ಆಗುತ್ತೆ. ಆ ವಿಚಾರ ಅವರೇ ಹೇಳಿದ್ದಾರೆ. ಅಂತಿಮ ಪಕ್ಷದ ತೀರ್ಮಾನ ನೆನ್ನೆ ಒಂದು ಸಭೆಯಲ್ಲಿ ಜಮೀರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ, ನಾವು ಅವ್ರಿಗೆ ಫೋನ್ ಮಾಡಿದ್ದೀವಿ ಅಂತ. ಅವ್ರದ್ದು ಫೋನ್ ಬಂದಿಲ್ಲ, ನಾವು ಕೂಡ ಫೋನಲ್ಲಿ ಮಾತಾಡಿಲ್ಲ. ಮುಂದೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಹೈಕಮಾಂಡ್ ಚರ್ಚೆ ಮಾಡಿದ್ದೇನೆ ಸರ್, ಸೇಫ್ಟಿ ಬಗ್ಗೆ ಅದ್ರ ಬಗ್ಗೆ ಹೈಕಮಾಂಡ್ ಚರ್ಚೆ ಮಾಡಿದ್ದೇನೆ ಸರ್. ಯಾವುದ್ರ ಬಗ್ಗೆ? ಸಚಿವ ಸಂಪುಟ ಸೇವೆ ಬಗ್ಗೆ. ಇಲ್ಲ, ಈಗಾಗಲೇ ಲಾಸ್ಟ್ ಟೈಮ್ ಡೆಲ್ಲಿ ಭೇಟಿ ಮಾಡುವಾಗ ಮನವಿ ಮಾಡ್ಕೊಂಡಿದ್ದೀವಿ. ಕನಿಷ್ಠ 50% ಮಂತ್ರಿಗಳನ್ನ ಪಕ್ಷ ಸಂಘಟನೆಗೆ, ಯಾಕಂದರೆ ಒಳ್ಳೆ ಕೆಲಸ ಮಾಡಿದ್ದಾರೆ 3 ವರ್ಷ, ಅವ್ರಿಗೆ ಪಕ್ಷ ಸಂಘಟನೆಗೆ ಆಯೋಜನೆ ಮಾಡಿ 2028ರಲ್ಲಿ ಚುನಾವಣೆ ಬರುತ್ತೆ, ಅದಕ್ಕೆ ಅವ್ರನ್ನ ಬಳಸ್ಕೋಬೇಕು. ಅದೇ 50% ಹೊಸಬರನ್ನ ಅವಕಾಶ ಮಾಡಿಕೊಡ್ಬೇಕಂತ ಈಗಾಗಲೇ ಮುಂಚೆ ಕೂಡ ಮನವಿ ಮಾಡ್ಕೊಂಡಿದ್ವಿ. ಅಂತಿಮವಾಗಿ ತೀರ್ಮಾನ ಕಾಂಗ್ರೆಸ್ ಅಧ್ಯಕ್ಷರು ಹೈಕಮಾಂಡ್ ತೀರ್ಮಾನ ತಗೊಳ್ತಾರೆ ಮತ್ತು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಹೈಕಮಾಂಡ್ ತೀರ್ಮಾನ ತಗೊಳ್ತಾರೆ. ಬಹುಶಃ 20 ತಾರೀಕು ನಂತರ ಆಗ್ಬೋದು ಅಂತ ವಿಶ್ವಾಸ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.